ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಜನ ಕಾಂಚನದ ಸದ್ದು ಜೋರಾಗಿದೆ. ನೀತಿ ಸಂಹಿತೆ ಇದ್ರೂ ಕೂಡ ರಾಜಾರೋಷವಾಗಿ ಹಣ ಸಾಗಾಟ ಆಗ್ತಾ ಇದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 12,37,000 ಜಪ್ತಿ ಮಾಡಿದ್ದಾರೆ. 2 ಪ್ರತ್ಯೇಕ ಪ್ರಕರಣದಲ್ಲಿ ಒಟ್ಟು 12,37,000 ಹಣ ಸೀಸ್ ಆಗಿದೆ. ಧನ್ನೂರ್ ಚೆಕ್ ಪೋಸ್ಟ್ ನಲ್ಲಿ ವಾಹನ ತಪಾಸಣೆ ವೇಳೆ ಪತ್ತೆಯಾಗಿದೆ. ಇದು ಬೊಲೆರೋ ಕಾರ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಹಣ ಮುದ್ದೇಬಿಹಾಳದಿಂದ ಹೊಸಪೇಟೆ ಮಾರ್ಗವಾಗಿ ಹೊರಟಿದ್ವು ಕಾರ್ಗಳು. ಈಗ ಬೈ ಎಲೆಕ್ಷನ್ ಇರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ನೀತಿ ಸಂಹಿತೆ ಇರುತ್ತೆ. ಸೊ ಅದ್ರ ಸಲುವಾಗಿ 50,000 ಮೇಲ್ ತಗೊಂಡು ಹೋಗಂಗಿಲ್ಲ. ತಗೊಂಡು ಹೋಗ್ತಾ ಇದ್ರು ಕೂಡ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ದಾಖಲೆಗಳಿದಾವ, ಇವನ್ನೆಲ್ಲ ಕೇಳ್ತಾ ಇರ್ತಾರೆ. ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ತಪಾಸಣೆ ನಡೆಸ್ತಾ ಇರ್ತಾರೆ. ನೀವು ಕಾರಲ್ಲಿ ಹೋಗ್ತಾ ಇದ್ರು, ಬೈಕಲ್ಲಿ ಹೋಗ್ತಾ ಇದ್ರು, ಚೆಕಿಂಗ್ ಮಾಡ್ತಾರೆ. ಕಾರ್ನಲ್ಲಿ ಏನಾದ್ರು ಇದೆಯಾ, ಅನುಮಾನಾಸ್ಪದ ವಸ್ತುಗಳಿದಾವ, ಬಾಟಲ್ಸ್ಗಳನ್ನ ಅಂದ್ರೆ ಮದ್ಯವನ್ನೇನಾದ್ರೂ ಸಾಗಾಟ ಮಾಡ್ತಾ ಇದ್ದಾರಾ, ಹಣ ಸಾಗಾಟ ಮಾಡ್ತಾ ಇದ್ದಾರಾ, ಇವೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇರ್ತಾರೆ. ಅವಾಗ ನೋಡಿ 12,500 ಲಕ್ಷ ರೂಪಾಯಿ ಹಣ ತಗೊಂಡು ಹೋಗ್ತಾ ಇರೋದು ಗೊತ್ತಾಗ್ತಾ ಇದೆ. ದೃಶ್ಯ ಅವಳಲ್ಲಿ ಗಮನಿಸ್ತಾ ಇದ್ದೀರಿ. 500 ರೂಪಾಯಿ 800 ರೂಪಾಯಿ ಕಂತೆ ನೋಟ್ಗಳು. ಈಗ ಕೇಳ್ತಾರೆ, ಯಾರು ನೀವು, ಯಾವ ಊರಿನವರು, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರಿ, ಯಾವ್ದ್ರಿಂದ ಬಂದ ಹಣ, ಅಥವಾ ಯಾರಿಗಾರು ಕೊಡಕ್ ತಗೊಂಡು ಹೋಗ್ತಾ ಇದ್ರಾ, ಅಥವಾ ಚುನಾವಣಾ ಕ್ಯಾಂಡಿಡೇಟ್ಗಳೇನಿದ್ದಾರೆ, ಈಗ 2 ಪಕ್ಷಗಳಿಂದ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ, ಅವ್ರಿಗೇನಾದ್ರೂ ಇವರು ನೆಂಟಸ್ತಿಕೆ ಅಥವಾ ಅಭಿಮಾನ ಅಥವಾ ಪರಿಚಯಸ್ತ್ರ, ಅವ್ರಿಗೇನಾದ್ರೂ ಸಪೋರ್ಟ್ ಮಾಡಕ್ ತಗೊಂಡು ಹೋಗ್ತಾ ಇದ್ದಾರಾ? ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಎಲೆಕ್ಷನ್ ಟೈಮ್ನಲ್ಲಿ ಹೆಂಡ ಹಂಚೋದು, ಹಣ ಹಂಚೋದು ವೆರಿ ಕಾಮನ್. ಅದು ಮಾಡೋ ಹಂಗೆ ಇಲ್ಲ, ಬಟ್ ಅದನ್ನ ಕಾಮನ್ ಮಾಡ್ಕೊಬಿಟ್ಟಿದ್ದಾರೆ. ಕಳ್ಳದಾರಿಯಲ್ಲಿ ಇಂಥವುಗಳೆಲ್ಲ ಕೆಲವು ಕಡೆ ಆಗ್ತಾ ಇರುತ್ತೆ. ಹಾಗಾಗಿ ಒಂದೊಂದು ಊರಿಗೆ ಇಷ್ಟಿಷ್ಟು ಅಂತ ಕೊಟ್ಬಿಟ್ರೆ ಆ ಬೂತ್ನಲ್ಲಿ ಹಂಚ್ಕೊಳ್ಳೋ ಪದ್ಧತಿಗಳಿರ್ತವೆ. ಹಾಗಾಗಿ ಎಲ್ಲಾ ದೃಷ್ಟಿಯಿಂದಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿರ್ತಾರೆ. ಚೆಕ್ ಪೋಸ್ಟ್ಗಳು ಸ್ವಲ್ಪ ಸರ್ವೇ ಸಾಮಾನ್ಯ ಈ ಭಾಗದಲ್ಲಿ ಈಗ ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ. ಹಾಗೆ ನೋಡಿ 12,500 ಲಕ್ಷ ರೂಪಾಯಿ ಜಪ್ತಿ ಮಾಡಿದ್ದಾರೆ. ಹಂಗೆ ನೋಡೋದಾದ್ರೆ ಮೊನ್ನೆ ಕೂಡ 1-2 ಲಕ್ಷ ರೂಪಾಯಿ ಜಪ್ತಿ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, ನಮಗೆ ಬೈ ಎಲೆಕ್ಷನ್ ನಡೀತಾ ಇರೋದೇ ಗೊತ್ತಿಲ್ಲ, ನಾವ್ ಎಲ್ಗೋ ಅಂದ್ರೆ ಬೇರೆ ಊರಿನವರು ಇನ್ನೆಲ್ಗೋ ಹೋಗ್ಬೇಕಿತ್ತು, ಮಾರ್ಗದ ಮಧ್ಯೆ ನೀವು ಅಡ್ಡ ಹಾಕ್ಬಿಟ್ರಿ, ನಾವೇನ್ ಮಾಡೋಣ ಅಂತ ಕೇಳ್ತಾ ಇದ್ರು. ಅದೇನು ಅವೆಲ್ಲ ಕಥೆಗಳು ಹೇಳ್ಬಿಡಿ ಸರ್, ರೂಲ್ಸ್ ಇರೋದು ಹಿಂಗೆ, ಈ ಹಣ ಎಲ್ಲಿಗೆ ಸಂಬಂಧಪಟ್ಟಿದ್ದು, ಯಾಕೆ ತಗೊಬರ್ತಾ ಇದ್ದೀರಾ ಹೇಳಿ ಅಂತ ಕೇಳ್ಬಿಡ್ತಾರೆ ಪೊಲೀಸರು. ಸೊ ಇಲ್ಲೂ ಕೂಡ ನೋಡಿ ಬೈ ಎಲೆಕ್ಷನ್ ಟೈಮ್ನಲ್ಲಿ ಅದೊಂದು ಟ್ರಕ್ ಇಟ್ಕೊಂಡು ಅಂದ್ರೆ ಬೊಲೆರೋದಲ್ಲಿ ಸಾಗಿಸ್ತಾ ಇದ್ರು. ಯಾವುದರಿಂದ ಮಾರಿ ಬಂದಿದ್ದ ಹಣ ಅದು, ಅಥವಾ ನೀವು ಯಾವ್ದಕ್ಕಾದ್ರೂ ಇನ್ವೆಸ್ಟ್ ಮಾಡಕ್ ಹೋಗ್ತಾ ಇದ್ರಾ, ಅಥವಾ ಬೇರೆ ಹಣವ ಕೇಳ್ತಾರೆ. ಎಲ್ಲವೂ ಸರಿತು ಡಾಕ್ಯುಮೆಂಟ್ಸ್ ತೋರಿಸ್ಬಿಟ್ರೆ ಬಿಟ್ಬಿಡ್ತಾರೆ, ಇನ್ನೇನು ಇಲ್ಲ. ಸೊ ಇದು ಸದ್ಯ ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗ್ತಾ ಇದೆ. ಆ ಕ್ಷೇತ್ರದ ಸುತ್ತಮುತ್ತ ಹದ್ದಿನ ಕಣ್ಣಿಟ್ಟಿರ್ತಾರೆ ಪೊಲೀಸರು. 50,000 ರೂಪಾಯಿ ಮೇಲೆ ನೀವು ತಗೊಂಡು ಹೋಗಂಗೆ ಇಲ್ಲ.